ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ ವಿಭೂತಿಯೋಗಃ. ಸರ್ವಮೇತದ್ಧೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ, ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಹೇ ಕೇಶವ, ನೀನು ಈವರೆಗೆ ಹೇಳಿದ್ದೆಲ್ಲವನ್ನೂ ನಿಜವೆಂದು ನಾನು ನಂಬಿದ್ದೇನೆ. ಹೇ ಭಗವಂತ, ನಿನ್ನ ಸ್ವರೂಪವು ದೇವಾದಿದೇವತೆಗಳಿಗೂ ಮತ್ತು ದಾನವರಿಗೂ ತಿಳಿಯದಾಗಿದೆ. ಅರ್ಜುನನಿಗೆ ತನಗೆ ಅರ್ಥವಾದಂತೆ ಇತರರಿಗೂ ತಿಳಿದಿದ್ದರೆ ಒಳ್ಳೆಯದಿತ್ತು ಎಂಬ ಭಾವನೆ ಮೂಡುತ್ತಿದೆ. ಮನುಷ್ಯನ ಮನಸ್ಸೇ ಹಾಗೆ. ನನಗೆ ತಿಳಿದಂತೆ ಇನ್ನೊಬ್ಬರಿಗೂ ಅರ್ಥವಾಗಬೇಕು ಎಂಬ ಆಶಯ ಹೆಚ್ಚು. ನಾನು ತಿಳಿದದ್ದು ಸರಿ, ಇತರರು ಇದನ್ನು ಅನುಸರಿಸಲಿ ಎಂಬ ಆಶಯ ಕೆಲವರಿಗಾದರೆ, ಕೆಲವರು ತಮ್ಮ ಅಭಿಪ್ರಾಯವನ್ನು ಇತರರಿಗೆ ಮನದಟ್ಟು ಮಾಡಲು ಪ್ರಯತ್ನಿಸುತ್ತಾರೆ. ಕೆಲವರು ತಮ್ಮ ತೋಳ್ಬಲ ಉಪಯೋಗಿಸಿ ತಮ್ಮದೇ ಗುಂಪು ರಚಿಸಿಕೊಂಡು ಗುಂಪಿನ ಶಕ್ತಿಯಿಂದ ಬಲಾತ್ಕಾರವಾಗಿ ಹೇರಲು ಪ್ರಯತ್ನಿಸುವುದು ಕಾಣುವ ಸತ್ಯ. ಹೀಗೆ ಆರಂಭವಾಗುವ ಗುಂಪು ಮುಂದೆ ತನ್ನದೇ ಹೆಸರು ಪಡೆದು ತಾನು ಹೇಳುವುದು ಮಾತ್ರ ನಿಜ ಎನ್ನುವ ಭ್ರಮೆಯಲ್ಲಿ ಬದುಕಿ ಸಮಾಜದಲ್ಲಿ ಪ್ರತ್ಯೇಕತೆ ಹುಟ್ಟು ಹಾಕಿದ್ದನ್ನೂ ಹಾಕುತ್ತಿರುವುದನ್ನು ಕಾಣಬಹುದಾಗಿದೆ. ಮತದ ಹೆಸರಿನಲ್ಲೋ ಯಾವುದೋ ಉದ್ದೇಶದಿಂದಲೋ ಸಂಪ್ರದಾಯವಾದಿಯಾಗಿಯೋ ಮಾಡುವ ಕೆಲಸದ ಆಧಾರದಲ್ಲಿಯೋ ಆರಂಭವಾಗುವ ಗುಂಪುಗಳು ಮುಂದೆ ಧರ್ಮ, ಜಾತಿ ಹೀಗೆ ನಾನಾ ಹೆಸರು ಪಡೆದು ಪ್ರತ್ಯೇಕತೆ ಪೋಷಿಸುತ್ತಿರುವುದು ಕಾಣುವ ಸತ್ಯ. ಪ್ರತ್ಯೇಕತೆ ಎನ್ನುವುದು ದೇವ ಹಾಗೂ ಅಸುರರಲ್ಲೂ ಇದೆ ಎನ್ನುವಾಗ ಅವರಿಗೂ ಈ ಸತ್ಯ ತಿಳಿದರೆ ಪ್ರಪಂಚ ಉದ್ಧಾರವಾದೀತು ಎಂಬ ಸಂಶಯ ಅರ್ಜುನನಲ್ಲಿ ಮೂಡಿರಲಿಕ್ಕೆ ಸಾಕು. ಹರಿ ಓಂ ತತ್ಸತ್.